ಈಗ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ತುಂಬ ಆಗ್ತಾ ಇದೆ. ಈ ಸಿಚುವೇಶನ್ಸಲ್ಲಿ ಆಂಬ್ಯುಲೆನ್ಸ್ ಡ್ರೋನ್ ಥರ ಮಾಡಿ ಅಲ್ಲಿ ಹೋಗುವಂಥದ್ದು ಒಂದು ಸಿಚುವೇಶನ್ ನಮಗೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಕೊಟ್ಟಿದ್ರು. ಹೈಟ್ ಅರೌಂಡ್ 2 to 1 ಕಿಲೋಮೀಟರ್ ಹೋಗುತ್ತೆ. ಮತ್ತೆ ಡಿಸ್ಟೆನ್ಸ್ ಒಂದು 15 ಕಿಲೋಮೀಟರ್ ಡಿಸ್ಟೆನ್ಸ್ ಸಿಗ್ಬೋದು. ಈ ಪರ್ಟಿಕ್ಯುಲರ್ ಡ್ರೋನಲ್ಲಿ GPS ನ್ಯಾವಿಗೇಷನ್ ಮುಖಾಂತರ ನಮಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏರ್ ಲಿಫ್ಟ್ ಮಾಡಬಹುದು. ಇದಲ್ಲದೆ ಇದನ್ನು ನಾವು ಅಡ್ವಾನ್ಸ್ ಮಾಡ್ತಾ ಹೋದರೆ ಪ್ರಾಯಶಃ ಇದನ್ನು ಮಿಲಿಟರಿ ಬೇಸಿಗೂ ಸಹ ಯೂಸ್ ಮಾಡಲಿಕ್ಕೆ ಆಗ್ತದೆ. ಮಂಗಳೂರಿನ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ತಂಡವು ಒಬ್ಬ ವ್ಯಕ್ತಿಯನ್ನ 15 ಕಿಲೋಮೀಟರ್ ದೂರದವರೆಗೆ ಸಾಗಿಸಲು ಸಾಮರ್ಥ್ಯ ಹೊಂದಿರುವ ವಿಶಿಷ್ಟ ಮಾನವ ಸಾಗಿಸುವ ಡ್ರೋನ್ ಶ್ರೀ ವಿಮಾನ ಅಭಿವೃದ್ಧಿಪಡಿಸಿದ್ದು, ಅದರ ಯಶಸ್ವಿ ಉಡಾವಣೆ ಶ್ರೀನಿವಾಸ ಕಾಲೇಜಿನ ಮುಕ್ಕ ಕ್ಯಾಂಪಸ್ನಲ್ಲಿ ನಡೆದಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು AI, ರೋಬೋಟಿಕ್ಸ್ ಮತ್ತು ವಿಮಾನ ನಿರ್ವಹಣಾ ಇಂಜಿನಿಯರಿಂಗ್ ವಿಭಾಗದ ಸಹಯೋಗದೊಂದಿಗೆ ಈ ಯೋಜನೆ ರೂಪುಗೊಂಡಿದ್ದು, ವಿಪತ್ತು ನಿರ್ವಹಣೆ, ಆರೋಗ್ಯ ಸೇವೆ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆ ತರುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಮೇನ್ಲಿ ನಮಗೆ ಹಾಸ್ಪಿಟಲ್ ಇರೋ ಕಾರಣ ನಮ್ಮದು ಮೇನ್ ಇದು ಕೇಸ್ ಏನಿತ್ತಂದರೆ ಈಗ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ತುಂಬ ಆಗ್ತಾ ಇದೆ. ಈ ಸಿಚುವೇಶನ್ಸಲ್ಲಿ ಆ್ಯಂಬುಲೆನ್ಸ್ ಆ ಪರ್ಟಿಕ್ಯುಲರ್ ಝೋನಿಗೆ ತಲುಪೋಕ್ಕಿಂತ ಮುಂಚೆ ಏನಾದರೂ ಒಂದು ಆ್ಯಂಬುಲೆನ್ಸ್ ಡ್ರೋನ್ ಥರ ಮಾಡಿ ಅಲ್ಲಿ ಹೋಗುವಂಥದ್ದು ಒಂದು ಸಿಚುವೇಶನ್ ನಮಗೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಕೊಟ್ಟಿದ್ದರು. ಸೊ ನಾವು ಈ ಪ್ರಾಜೆಕ್ಟನ್ನು ಮಾರ್ಚಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಆಮೇಲೆ ನಾನು ಮತ್ತು ನನ್ನ ಇಬ್ಬರ ಸ್ಟೂಡೆಂಟ್ಸ್ ನಾವು ಒಟ್ಟಿಗೆ ಸೇರಿ ಈ ಪ್ರಾಜೆಕ್ಟನ್ನು ಮಾಡಿದ್ವಿ. ಸೊ ಒಬ್ಬ ವ್ಯಕ್ತಿಯನ್ನು ಈ ಡ್ರೋನಲ್ಲಿ ಕ್ಯಾರಿ ಮಾಡ್ಬೋದು ಒಂದು ಪರ್ಟಿಕ್ಯುಲರ್ ಪ್ಲೇಸಿಂದ ಹಾಸ್ಪಿಟಲ್ವರೆಗೆ. ಸೊ GPS ನ್ಯಾವಿಗೇಷನ್ ಅಂತ ಹೇಳಿ ಬರುತ್ತೆ. ಸೊ ಇದರಲ್ಲಿ ಈ ಪರ್ಟಿಕ್ಯುಲರ್ ಡ್ರೋನಲ್ಲಿ GPS ನ್ಯಾವಿಗೇಷನ್ನ ಮುಖಾಂತರ ನಮಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏರ್ ಲಿಫ್ಟ್ ಮಾಡಬಹುದು. ಸೊ ಇದು ನಮ್ಮ ಡ್ರೋನಿದ್ದು ಪರ್ಪಸ್. ಕೆಪಾಸಿಟಿ ಅರೌಂಡ್ 50 to 60 kg ಕೆಪಾಸಿಟಿ ಅಂತ ಇಟ್ಟಿದ್ದಾರೆ ಸರ್ ಸದ್ಯಕ್ಕೆ. ರಿಸರ್ಚ್ ಪ್ರಾಜೆಕ್ಟ್. ಸೊ ಎಲೆಕ್ಟ್ರಾನಿಕ್ಸ್ ಥಿಂಗ್ಸ್ ಅಪ್ಗ್ರೇಡ್ ಮಾಡ್ತಾ ಬರುವಾಗ ಅದು ಜಾಸ್ತಿ ಕೆಪಾಸಿಟಿ ಬರ್ಬೋದು. ಹೈಟ್ ಅರೌಂಡ್ 2 to 1 ಕಿಲೋಮೀಟರ್ ಹೋಗುತ್ತೆ. ಮತ್ತೆ ಡಿಸ್ಟೆನ್ಸ್ ಒಂದು 15 ಕಿಲೋಮೀಟರ್ ಡಿಸ್ಟೆನ್ಸ್ ಸಿಗ್ಬೋದು. ಒಂದು 5 months ತಗೊಂಡಿದ್ದೇವೆ. ಅದರಲ್ಲಿ 4 months ನಾವು ಇದನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೇನಾಯಿತು. ಮತ್ತು 1 monthಲ್ಲಿ ನಾವು ಕ್ಯಾಲಿಬ್ರೇಷನ್ ಮತ್ತು ಟ್ರಯಲ್ ತಗೊಂಡಿದ್ವಿ. ಒಂದು ಅರೌಂಡ್ 50 to 60 ಟ್ರಯಲ್ಸ್ ತಗೊಂಡಿದ್ವಿ. ಟೀಮಲ್ಲಿ ನಾವು 3 ಜನ. ಅದರಲ್ಲಿ ಒಬ್ಬರು ಗೈಡ್ ವಿಶ್ವಾಸ್ ಸರ್ ಅಂತ, ನಾನು ವಿಶಾಖ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ರದ್ದು ಡಿಸೈನ್ ಬಗ್ಗೆ ನಾನೇ ನೋಡ್ತಿರೋದು. ಮತ್ತು ಇನ್ನೊಬ್ಬ ಅರವಿಂದ್ ಅಂತ, ಅವರು ಎಲೆಕ್ಟ್ರಾನಿಕ್ಸ್ ಥಿಂಗ್ಸ್ ಕ್ಯಾಲಿಬ್ರೇಷನ್ ಆಗಿ ಅದೆಲ್ಲ ನೋಡ್ತಾ ಇರೋದು. ಕಾಲೇಜಿಂದ ತುಂಬ ಸಪೋರ್ಟ್ ಇದೆ ಸರ್. ಅವರಿಗೆ ಇಂಟ್ರೆಸ್ಟ್ ಇರೋದು ನಮಗೆ ಸಹ ಇಂಟ್ರೆಸ್ಟ್ ಇದೆ. ಸೊ ಅವರು ಫಂಡ್ ಮಾಡ್ತಾರೆ ಪ್ರಾಜೆಕ್ಟ್ಸ್ಗೆಲ್ಲ. ಸೊ ಈವನ್ ವಿ ಆರ್ ಸಪೋರ್ಟಿವ್ ಫಾರ್ ದಿಸ್. ಅರೌಂಡ್ 6 to 7 lakhs ತನಕ ಆಗಿದೆ ಸರ್. ಯೂನಿವರ್ಸಿಟಿ ಅಂತ ಹೇಳಿದ್ರೆ, ವಿಶ್ವವಿದ್ಯಾಲಯ ಅಂತ ಹೇಳಿದರೆ ಅದಕ್ಕೆ ವಿಜ್ಞಾನ ಅಥವಾ ರಿಸರ್ಚಿನ ವಿಷಯದಲ್ಲಿ ಬಹಳಷ್ಟು ನಮ್ಮದೊಂದು ಜವಾಬ್ದಾರಿ ಇದೆ. ಮಾಡಿಕೊಂಡು ರಿಸರ್ಚ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಅದನ್ನು ನಾವು ಪ್ರಯತ್ನ ಮಾಡ್ತಾಯಿದ್ದೆ. ಹಾಗಾಗಿ ವಿಶ್ವವಿದ್ಯಾಲಯದಲ್ಲಿ ಒಂದು ಸಪ್ರೇಟಾಗಿ ಒಂದು ರಿಸರ್ಚ್ ವಿಂಗ್ ಅಂತೇಳಿ ಸಹ ನಾವು ಮಾಡಿದ್ದೇವೆ. ಇದರಲ್ಲಿ ನಮ್ಮ ಮಲ್ಟಿ ಡಿಸಿಪ್ಲಿನ್ ಅಂತ ಹೇಳ್ತೇವೆ, ಅಂದರೆ ವೈದ್ಯಕೀಯ ಆಗಲಿ ಅಥವಾ ತಾಂತ್ರಿಕದವರು ಆಗಲಿ ಎಲ್ಲ ಒಂದು ಡಿಪಾರ್ಟ್ಮೆಂಟನ್ನು ಒಟ್ಟು ಮಾಡಿ ನಾವು ಇಲ್ಲಿ ಒಂದು ಸೈಂಟಿಫಿಕ್ ರಿಸರ್ಚ್ ಡೆವಲಪ್ಮೆಂಟ್ ವಿಂಗ್ ಅಂತೇಳಿ ನಾವು ಮಾಡಿದ್ದೇವೆ. ಮನುಷ್ಯರನ್ನು ಕರ್ಕೊಂಡು ಹೋಗುವಂಥ ಒಂದು ಡ್ರೋನನ್ನು ಮಾಡಿದ್ದಾರೆ. ಬೇರೆ ಇನ್ನಿತರ ಡ್ರೋನ್ಗಳಿದೆ, ಆದರೆ ಇದು ಹ್ಯೂಮನ್ ಡ್ರೋನ್ ಅಂತ ಹೇಳಿದರೆ ಮನುಷ್ಯರನ್ನು ಕರ್ಕೊಂಡು ಹೋಗುವಂಥದ್ದು. ಅನೇಕ ಪ್ರಯೋಜನ ಇದೆ. ಎಲ್ಲಿಯಾದರೆ ಬಿಲ್ಡಿಂಗಲ್ಲಿ ಎಂಥಾರು ಅನಾಹುತ ಆದರೆ ಅಲ್ಲಿಗೆ ಹ್ಯೂಮನ್ ಡ್ರೋನನ್ನು ಇದು ಯೂಸ್ ಮಾಡಿಕೊಂಡು ಅಲ್ಲಿದ್ದವರನ್ನು ರಕ್ಷಿಸೋದು, ಅಥವಾ ಟ್ರಾಫಿಕ್ ಜಾಮಲ್ಲಿ ಆಗಲಿ ಎಂಥಾರು ಇದ್ದರೆ ಯಾರಿಗಾದರೆ ವೈದ್ಯಕೀಯ ತುರ್ತು ಚಿಕಿತ್ಸೆ ಬೇಕಂತಾದರೆ ಅವರನ್ನು ಕರ್ಕೊಂಡು ಹೋಗುವಂಥದ್ದು. ಇಂಥದ್ದೆಲ್ಲ ನಾವು ವಿಷಯಕ್ಕೆ ಇಂಥ ಒಂದು ಡ್ರೋನು ಉಪಯೋಗ ಆಗ್ತದೆ. ಇದಲ್ಲದೆ ಇದನ್ನು ನಾವು ಅಡ್ವಾನ್ಸ್ ಮಾಡ್ತಾ ಹೋದರೆ ಪ್ರಾಯಶಃ ಇದನ್ನು ಮಿಲಿಟರಿ ಬೇಸಿಗೂ ಸಹ ಯೂಸ್ ಮಾಡಲಿಕ್ಕೆ ಆಗ್ತದೆ.